ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದೀರ್ಘವಾದಂಥ ಚರ್ಚೆ ಧರ್ಮಸ್ಥಳದ ಕುರಿತಂತೆ ಈಗಾಗಲೇ ಆಗಿದೆ. ನಾನು ಮೊದಲಿಂದನೂ ಕೂಡ ಹೇಳಿದ್ದೆ, ತನಿಖೆ ಯಾವ ಹಂತದಲ್ಲಿ ಆಗಿದೆ ಎನ್ನುವಂಥ ಮಧ್ಯಂತರ ವರದಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಪದೇ ಪದೇ ಮಾಡ್ತಾ ಇದ್ದೆ. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಿಕೆಗಳ ಮುಖಾಂತರ ಕೇಳಲ್ಪಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದರು, ಯಾರು ಪಿತೂರಿ ಮಾಡಿದರು, ನೀವಾದರೆ ಹೇಳಬೇಕು, ಇಲ್ಲಾಂದರೆ ನಿಮ್ಮ ಜೊತೆಲಿರುವಂಥ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದರೂ ಕೂಡ ಹೇಳಬೇಕು. ಇಲ್ಲಿ ಪರ್ಫೆಕ್ಟ್ ಹೋಮ್ ಮಿನಿಸ್ಟ್ರು ಹೇಳಲ್ಲ, ನೀವು ಅದನ್ನು ಹೇಳಲ್ಲ ಅಂತಂದರೆ ನಿಮ್ಮ ಧರ್ಮಸ್ಥಳದ ಬಗ್ಗೆ ನಿಮ್ಮ ಕಳಕಳಿ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಿರಂತರವಾಗಿ ಅಪಪ್ರಚಾರಗಳನ್ನು ಮಾಡಿದಾಗಲೂ ಕೂಡ ಇಲ್ಲಿಯ ತನಕ ಯಾರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ಮೇಲ್ನೋಟಕ್ಕೆ ಎಲ್ಲೂ ಕೂಡ ನಮಗೆ ಕಾಣ್ತಿಲ್ಲ. ಸಾರ್ವಜನಿಕದಲ್ಲಿ ಭಕ್ತಾದಿಗಳ ನಡುವೆ ಅದೇ ಆಕ್ರೋಶ ಇರುವಂಥದ್ದು. ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳದ ಬಗ್ಗೆ ಈ ರೀತಿ ಅವಹೇಳನ ಆದಾಗ ರಸ್ತೆಗೆ ಬಂದಿದ್ರು. ನೀವು ಇಲ್ಲಿಯ ತನಕ ಯಾರನ್ನ ಮೇಲೂ ಕ್ರಮ ತಗೊಳ್ಳಿಲ್ಲ. ಪಿತೂರಿ ಆಗಿದೆ ಅಂತ ನೀವೇ ಸದನದಲ್ಲಿ ಹೇಳ್ತೀರಿ, ಷಡ್ಯಂತ್ರ ಆಗಿದೆ ಅಂತ ನೀವೇ ಹೇಳ್ತೀರಿ. ಈಗ ವರದಿ ಬಂದಿದೆ, ನೀವು ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ಅನ್ನೋದನ್ನ ಹೇಳಿ. ಮತ್ತು ನ್ಯಾಯಾಲಯದ ಅನುಮತಿಯನ್ನು ತೆಗೆದುಕೊಂಡು ಈ ವರದಿಯ ಪ್ರಮುಖ ಅಂಶಗಳನ್ನಾದರೂ ಕೂಡ ಸಾರ್ವಜನಿಕವಾಗಿ ಹೇಳುವಂಥ ಅಗತ್ಯ ಇದೆ. ಯಾಕೆಂದರೆ ಲಕ್ಷಾಂತರ ಜನರ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿರುವಂಥ ಸಂಗತಿ. ಇದನ್ನು ಸಾರ್ವಜನಿಕವಾಗಿ ಕೂಡ ಹೇಳಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಇದೆ. ದಯಮಾಡಿ ಮುಖ್ಯಮಂತ್ರಿಗಳು ಇದರ ಕುರಿತಂತೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನನ್ನನ್ನು ಜೈಲಿಗೆ ಕಳಿಸ್ಲಿಕ್ಕೆ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಲಿ ತಾವು ಕೂಡ ಹೇಳಿದೆ ಸರ್. ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿಯನ್ನು ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳುಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂಥ ಅದನ್ನು ನಿರೀಕ್ಷೆ ಮಾಡುವಂಥವ್ರಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರುವಂಥ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ನಮಗೆ ಯಾರನ್ನೋ ಜೈಲಿಗೆ ಕಳಿಸುವಂಥ ಅಥವಾ ನಮಗೆ ಇನ್ಯಾರನ್ನೋ ಅಪರಾಧಿಯನ್ನು ಮಾಡುವಂಥದಕ್ಕೆ ನಾವೇನು ಉತ್ಸುಕರಾಗಿಲ್ಲ. ಅವರು ತಪ್ಪು ಮಾಡಿದರೆ ಕಾನೂನಿದೆ, ಅವರು ಎಲ್ಲೋ ಅನ್ಯಾಯ ಮಾಡಿದರೆ ನಮ್ಮ ದೇಶದ ವ್ಯವಸ್ಥೆಗಳಿದೆ, ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಅವರಲ್ಲ ಎಲ್ಲರೂ ಅದನ್ನು ಸ್ವೀಕಾರ ಮಾಡಲೇಬೇಕು.